ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಬಂದು ಹೊಸ ಲೊಕೇಶನು. ಇದು ಯಾವ ಲೊಕೇಶನ್ ಅಂತ ಗೊತ್ತಾಗಬೇಕಾ? ಲೊಕೇಶನ್ ಬಂದು ಜಕ್ಕಲಮಡುಗು ಲೇಕ್ ವ್ಯೂ ಪಾಯಿಂಟ್, ಕರ್ನಾಟಕ, ಇಂಡಿಯಾ. ಗಿರಿ ಗಿರಿ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ನೋಡ್ತೀನಿ ಹೆಂಗೆ ಎಡಿಟ್ ಮಾಡ್ತೀಯ ಅಂತ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಫೈನಲಿ ಲೊಕೇಶನ್ ಎಂಟ್ರಿ ಆದ್ವಿ. 1 minute 250 meter. ಅಲ್ಲಿ ನೋಡೋ ಗಿರಿ, ಮುಂದೆ ರೋಡ್ ನೋಡೋ. ಫುಲ್ ಹಂಗೆ ಕೆರೆ ಒಳಕ್ಕೆ ಡೈರೆಕ್ಟು. ಅವನು 8 ಲೀಟ್ರ್ ಕೊಟ್ಟು ಸ್ಟೇರಿಂಗ್ ಹೇಳ್ದ ಅಂದರೆ ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಯೂ ಟರ್ನ್ ಆಪ್ಷನ್ ಇಲ್ಲ. ಪೇಟೆ ಡ್ರೈವಿಂಗ್ ಸ್ಕಿಲ್ಗೆ ಮೆಚ್ಚಬೇಕು. ಪೇಟೆ ನೋಡಿ, ಬೈಕಲ್ಲಿ ಆಫ್ ರೋಡ್ ಆಗೋ ಜಾಗದಲ್ಲಿ ಕಾರಲ್ಲಿ ಆಫ್ ರೋಡ್ ಮಾಡಿಸ್ತಾವನೆ. ಸ್ವಲ್ಪ ಯಾಮಾರ ಆ ಕಡೆ ಎಳ್ದ ಸ್ಟೇರಿಂಗು ಅಂದರೆ ಗಡಿ ಪಾರಾಗೋಯ್ತೀವಿ. ಗಿರಿ ಸೈಲೆಂಟಾಗಿ ಕೂತವನೆ. ಸ್ವಿಮ್ಮಿಂಗ್ ಆಡ್ತಾನಂತೆ ಇಲ್ಲಿ. ಸ್ವಿಮ್ಮಿಂಗ್ ಪೂಲಲ್ಲಿ 2 ಅಡಿಲೇ ಹೊಡೆಯಲ್ಲ ಅವ್ನು ನೆಟ್ಟಿಗೆ. ಇಲ್ಲಿ ಹೊಡಿತಾನಂತೆ ಕೆರೆ ಒಳಗಡೆ. ಗಿರಿ ಅಲ್ಲಿ ಕೆಳಗಡೆ ಆ್ಯಕ್ಚುಲಿ ಮೀನು ಹಿಡಿತಾವ್ರು ಅಲ್ಲಿ. ಮೀನು ಹಿಡಿತಾವ್ರೆ ನೋಡಿ. ಇಲ್ಲಿ ಸ್ವಲ್ಪ ಅಲ್ಲಿ ಪೀಟಿ ಯಾಮಾರಿ ಮಾತಾಡ್ಕೊಂಡು ಲೆಫ್ಟ್ ರೈಟ್ ಹೇಳ್ದ ಅಂದರೆ ಡಮಾರೆ. ಚಿಕ್ಕಾಪಟ್ಟೆ ಇದು ಕೆರೆ ಏರಿಯಾನಲ್ವಾ, ಕೆರೆ ಏರಿ ಮೇಲೆ ಹೋಗ್ತಾರದು. ಗೂಗಲ್ ಮ್ಯಾಪ್ ನಂಬ್ಕೊ ಬಂದರೆ ನೋಡಿ ಫ್ರೆಂಡ್ಸ್ ಹಿಂಗೇನೆ. ಪೇಟೆ ಬೈಕಿಗೆ ಹಾಕಿದ, ಕಾರ್ಗೆ ಹಾಕಿದ ಗೂಗಲ್ ಮ್ಯಾಪಲ್ಲಿ. ಹಾಂ, ಏರೋಪ್ಲೇನು. ಸರಿ ಸರಿ ಆಯಿತು. ಅದಕ್ಕೆ ಇಷ್ಟು ಚೆನ್ನಾಗಿ ಬಂದೈತಿ, ಇಷ್ಟು ಚೆನ್ನಾಗಿರೋ ರೋಡಿಗೆ ಬಂದೈತೆ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಶ್ರೀನಿವಾಸ ಸಾಗರ. ದಿಸ್ ಇನಾಗ್ರಲ್ ಸ್ಟೋನ್ ವಾಸ್ ಲೇಡ್ ಬೈ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ಆನ್ ಸಂಡೇ ದ 24th April 1955. ಇಲ್ಲಿ ಹಿಂದೆನೇ ಇದಿರೋದು. ನನ್ನ ಮಗ ಪಿ ಟಿ ಹೊಂಟೆ ಹೋದ ಕಾರ್ ತಗೊಂಡು. ಯಾಕಿಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಿಮಿಷ ವೀಡಿಯೋ ಮಾಡ್ತೀನಿ ಇರೋ ಅಂತಂದೆ. ಸ್ಟಾಪ್ ಮಾಡ್ದಾಗ ಹೊಂಟೋಗ 4 ಗಂಟೆ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಆ್ಯಕ್ಚುಲಿ ಅಲ್ಲೇ ಲಾಸ್ಟು, ಅಲ್ಲಿ ಸ್ಟಾಪ್ ಮಾಡ್ತಾಯಿದ್ದಾನೆ. ಅಲ್ಲಿ ಹಿಂದೆನೇ ಬ್ಯಾಕ್ ಸೈಡ್ ಕಾರಲ್ಲಿ ಪಾರ್ಕ್ ಮಾಡಿದ್ವಿ. ಬೆಂಗಳೂರಿಂದ ನೀವು ಬರ್ತೀರಾ ಅಂತ ಅಂದರೆ ಎಕ್ಸಾಕ್ಟ್ ಯಲಹಂಕದಿಂದ ಇಲ್ಲಿಗೆ 43 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಮೇ ಬಿ ಒಂದು 50-55 ಕಿಲೋಮೀಟರ್ ಆಗ್ಬೋದು. ಗಿರಿ ಫೋಟೋಗ್ರಾಫರು. ಪೇಟೆ ಫೋಟೋ ಶೂಟ್ ಮಾಡಿಸ್ಕೊಂತವನು. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನು ನಾಳೆ ತಗೋ ಬಾ. ನಿನ್ನ ಏನು ಏಯ್ ಲೋ ಹಂಗಲ್ಲು ಹೊಡ್ಕ. ಅಣ್ಣ ಮೀನು ಹಿಡಿತಾವ್ರೆ. ಪೇಟೆ ಹುಷಾರು ಪೇಟೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಿಡ್ಕೊಳ ಅದೇ ಇವಾಗ ಎಷ್ಟು ನೀರಿಂದ ಆಚೆ. ಅಣ್ಣ ಅಲ್ಲಿ ಕಷ್ಟಪಟ್ಟು ಹಿಡಿತಾವ್ರೆ. ಇವ್ರು ಹಿಂಗೆ ಆಟ ಆಡ್ಕೊಟ್ಕೊಂಡು ನೀರಿಗೆ ಜಂಪ್ ಹೊಡಿಬೇಕು, ಸಖತ್ತಾಗಿರುತ್ತೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಗಿರಿ ಬಿದ್ದರೆ ಡೈರೆಕ್ಟ್ ನೀರೇ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಕರೆಕ್ಟಾಗಿ ಇದು ಮೂತಿಗೆ ಲಾಕ್ ಆಗೈತೆ ನೋಡು. ಬಿಟ್ಬಿಟ್ರು ಚಿಕ್ತು ಅಂತ ಅಣ್ಣ. ಬಿಟ್ಬಿಟ್ರಲ್ವಾ? ಫುಲ್ ಚಿಕ್ಕ ಮೀನು. ಎಷ್ಟೈತಿ ಇಲ್ಲೇ ಬೇಜಾನವಲ್ಲ. 10 ವರ್ಷ ಗಿರಿ.
ಮೀನು ಹಿಡಿಯ ಮೀನು ಬೀಜ ನಿಂಗೆ ಹಾಕೊಳ್ಳೋದು ಬಂದಿದೆ ಈಗ ನೋಡಲಿ ಈ ಥರ ಒಳಗಡೆ ಇದೆಯಿಂದ ಗಿರಿ ಬಿಚ್ಬಿಟ್ಟಲ್ಲ ಹಾಕವನೆ. ಚಿಕ್ಕ ಮೀನು ತಾನೇ ತಿಂತಾರದು. ಅಲ್ಲ ಗಿರಿ, ನಿನಗೊಂದು ಚಾಲೆಂಜು, ಒಂದು ಮೀನು ಚಿಕ್ಕದು ಮರಿ ಹಿಡಿದ್ಬಿಡಪ್ಪ. ನೀನು ಆಗಲೇ ಏನೋ ಕೇಳಿದ್ಯಲ್ಲ, ಅದನ್ನು ಡಿಮ್ಯಾಂಡ್ ಮಾಡಿದ್ಯಲ್ಲ, ಅದನ್ನು ಕೊಡಿಸ್ತೀನಿ. ಇವನು ಹಿಡೀಲಿ. ಪಿ ಟಿ ಇಲ್ಲ, ನಿನಗೂ ಆಫರು. ಪಿ ಟಿ ನಿನಗೂ ಆಫರು, ಅವನಿಗೂ ಆಫರು. ಒಂದು ಹಿಡೀರೋ ಚಿಕ್ಕ ಮೀನು. ಪಿ ಟಿ ರೆಡಿ ಆದ. ಗಿರಿ ಏನೋ ಮಿಮಿಕ್ ಮಾಡ್ತಾವನ, ಅದನ್ನ ಹಿಡ್ಕೊಂಡು. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಇಬ್ಬರು ಒಂದು ಚಿಕ್ಕ ಮೀನು ಹಿಡಿತೀನಿ ಅಂತ ಸಾಹಸ ಮಾಡ್ತಾವ್ರು. ನೋಡೋಣ ಇದಪ್ಪ, ಅವ ಸುಲಭವಾಗಿ ಸಿಗಲ್ಲ. ಗಿರಿಯನ್ನ ಗಿಮಿಕ್ ಮಾಡ್ತಾವನೆ ಮೇಲ್ಗಡೆ ಇದನ್ನ ಹಿಡ್ಕೊಂಡು. ಇನ್ನೂ ಏನೇನು ನೋಡಬೇಕು ಕಾಣೆ. ಗಿರಿ ಶಾರ್ಟ್ ಸಾಕಿ ಒಳ್ಳೆ ಕೆಲಸ ಮಾಡೋಣ. ಎಷ್ಟು ಪೀಸಾಗೈತೆ ನೋಡಿ, ವಿಶಾಲವಾಗೈತೆ. ಬರ್ಬೋದು, ನೀವು ಯಾವುದೇ ಥರ ತೊಂದರೆ ಇಲ್ಲ. ಮತ್ತು ಯಾರು ಅಷ್ಟೊಂದು ಜನನೂ ಇರೋಲ್ಲ, ಆರಾಮಾಗಿ ಪೀಸಾಗಿ ಕೂತಿದ್ದು ಹೋಗ್ಬೋದು ಇಲ್ಲಿ. ನಿನ್ನ ಮೂವ್ಮೆಂಟ್ ಕೊಡ್ತಿದ್ಯಾ ಕಣಲ್ಲಿ. ಆಯ್ತು ಮೂಮೆಂಟ್ ಕೊಡಲ್ಲ ಅಪ್ಪ. ಗೊತ್ತಾಗಿರಿ ಅದೇ ಆಚೆ ತಿಳ್ಕೊ ಹೋಯ್ತೈತೆ. ಪೀಟಿ ಪ್ರಯತ್ನ ಪಡ್ತಾವನಲ್ಲಿ. ಗಿರಿ ನೋಡಿದ್ರೆ ಚಪ್ಪಲಿ ತೊಳಿತಾವನು ಒಂದು ಸಿಕ್ತಂಗೆ. ಗಿರಿ ಅಲ್ಲ ಫುಲ್ ನೀರು ಅಲ್ಲಾಡಿಸ್ತವನೆ, ಇವನು ಉಳ್ಳಾಡ್ತಾವನು ಇಲ್ಲಿ. ಯಾರು ಅವರಿಬ್ಬರು ಏನೋ ಒಂದು ಡಿಮ್ಯಾಂಡ್ ಮಾಡವ್ರೆ, ಆ ಡಿಮ್ಯಾಂಡ್ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಇಷ್ಟೊಂದು ಪ್ರಯತ್ನ ಪಡ್ತಾವ್ರೆ. ಪೀಟಿ ಹಿಡಿದ್ನೆ ನಾವು ಇಲ್ಲ. ಕಮಾನ್ ಪೀಟಿ, ನೀನು ಟ್ರೈ ಮಾಡ್ತೀಯ ಪೀಟಿ, ಕಮಾನ್. ನೀನು ಹಿಡಿತೀಯ ಅಂತ ನಂಗೆ ಗೊತ್ತು. ಗಿರಿ ನೀನು ಹಿಡಿ ಗಿರಿ, ನೋಡೋಣ. ಹಾಂ ಆಯ್ತು, ಹಿಡಿ. ಟೇಕ್ ಯುವರ್ ಓನ್ ಟೈಮ್, ಹಿಡಿ. ಅವ್ನು ಆಚೆ ಕಳಿಸು, ಆಯಿತು. ಅವ್ನು ಆಚೆ ಕಳಿಸ್ಬಿಟ್ಟು ನೀನು ಒಬ್ಬನೇ ಹಿಡಿ. ಒಟ್ಟು ನೀವು ಡಿಮ್ಯಾಂಡ್ ಮಾಡಿರೋದು ನಾನು ಕೊಡಿಸ್ತೀನಿ, ನೀವು ಹಿಡೀರಿ. ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಪಿ ಟಿ ಕೈಲಿ ಆಲಿಲ್ಲ. ಪಿ ಟಿ ಗಿರಿ ಇಬ್ಬರು ಸೋತ. ಈಗ ಗಿರಿ ಚಾಲೆಂಜಿಂದ ಆಚೆ ಬಂದವನು, ನನ್ನ ಕೈಲಿ ಹಿಡಿಯೋಕ್ಕಾಗಲ್ಲ ಅಂತ. ಈಗ ಪಿ ಟಿ ಪ್ರಯತ್ನ ಪಡ್ತಾವನೆ, ಪಡಲಿ. ಪಿ ಟಿಗೆ ಇನ್ನೂ ಡಿಮ್ಯಾಂಡ್ ಮಾಡಿದ್ವಿ, ಅದಕ್ಕೋಸ್ಕರ ಅವ್ನು ಪ್ರಯತ್ನ ಪಡ್ತಾ ಇರೋದು. ಹೆಂಗಾದ್ರೂ ಒಟ್ಟಿನಲ್ಲಿ ಹಿಡಿಬೇಕು ತಾನೆ. ಒಟ್ಟು ಹಿಡಿಯಪ್ಪ. ಹೆಂಗಾದ್ರೂ ಯಾರು ಇವರೆಲ್ಲ? ಹಂಗೆಲ್ಲ ಅಲ್ಲ ಗುರು, ನೀರೊಳಗಡೆ ಹಿಡಿ ಗುರು. ನೀನು ನೀರು ತಳ್ಬಿಟ್ಟು ಆಚೆ ಇಲ್ಲಿ ಏನು ಎರೆಸ್ಬಿಟ್ಟ ಇಲ್ಲಿ ನೀರನ್ನೆಲ್ಲ. ಅಲೇ ನಡಿಯ ಪಿ ಟಿ ಸೈಡ್ಗೆ. ಪಿ ಟಿ ಗಿರಿ ಕೈಲಿ ಇಬ್ಬರು ಕೈಲೂ ಆಗಿಲ್ಲ. ಫೈನಲಿ ಈ ವ್ಯೂ ನೋಡ್ಕೊಳ್ಳಿ ಮಾತ್ರ, ನೆಕ್ಸ್ಟ್ ಸಕ್ಕದಾಗೈತೆ ವ್ಯೂವು. ಗಿರಿ ಲಾಸ್ಟಲ್ಲಿ ನೀನು ಇದು ಮಾಡಬೇಡ, ನಡೀಟೆ ಹೊಡ್ತಾ ಇದ್ದೀವಿ. ಈ ಕರಿ ಚಿರತೆ ಮತ್ತೆ ಬಂದೈತೆ ನೀರೊಳಗೆ, ಹಿಡಿತೀನಿ ಅಂತ. ಜನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬಿಟ್ಬಿಡು. ಬಿಳಿ ಚಿರತೆ ನೋಡ್ತೇನೆ ಐತೆ ಆಗ್ಲಿಂದ. ನೋಡಿ, ಆ ಬಿಸಿಲು ಹೊಡಿತಾ ಇರೋದಕ್ಕೂ ಈ ಸಮ್ಮರಲ್ಲಿ ಚೆನ್ನಾಗೈತೆ ನೀರು ಹತ್ರ ಇರೋದಕ್ಕೆ. ಅಲ್ಲಿ ಅಣ್ಣ ಮೀನು ಹಿಡಿತಾನೆ ಇದ್ದಾರೆ. ಗಿರಿ ಇವಾಗ ಪಿ ಟಿದೈತಿ, ಗಿರಿ ಟ್ರೈ ಮಾಡ್ತಾನಂತೆ. ಈಗ ಪಿ ಟಿ ಆಚೆ ಬಂದು ನಿಂತವನಪ್ಪ ಫೋಟೋ ಶೂಟ್ ಮಾಡ್ಕೊಂಡು. ಏನೋ ಗಿಮಿಕ್ ಮಾಡ್ತಾನಲ್ಲಪ್ಪ ಗಿರಿ, ಸೌಂಡ್ ಇಲ್ದಂಗೆ. ಕರಿ ಚಿರತೆ ಏನೋ ಮಾಡ್ತಾಯಿದ್ದೀರಲ್ಲ. ನಾನು ನೀರೊಳಗಡೆ ಬಂದಿಲ್ಲಪ್ಪ, ಕಲ್ಮೇಲೆ ನಿಂತಿದ್ದೀನಿ. ಅದನ್ನೇ ಹೇಳಿದ್ದು, ಗಿರಿ ಜುಟ್ಟು ಹಾಕಬಿಟ್ಟವನಪ್ಪ. ಅದಕ್ಕೆ ಟೋಪಿ ಹಾಕಿದ್ದಾಗ ಇವನೇ ಪಿ ಟಿ ಗೊತ್ತಾಗಬಾರ್ದು ಅಂತ. ಗಿರಿ ಸಿಕ್ತಾ? ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಸಿಗುತ್ತೆ ಖಂಡಿತ. ಗಿರಿ ಸಿಗುತ್ತಾ? ನೀರಲ್ಲಿ ಸಿಗ್ತಾಳ ಇಲ್ಲ ಆಚೆ ಸಿಗುತ್ತಾ? ಸಿಗ್ತಾಳ. ಹೆಂಗೋ ಬರ್ತಾಳೆ, ಬೃಂದಾವನ್ ಎಕ್ಸ್ಪ್ರೆಸ್ ಅಲ್ಲಿ ಬರ್ತಾಳ, ಇಲ್ಲ ಜಟ್ಕ ಗಾಡಿಲಿ ಬರ್ತಾಳ. ಲವರ್ ಬೈ ಗಿರಿ. ಮೀನು ಹಿಡಿತಾವ ನೋಡೋಣ, ಸಿಗ್ತಾಳೆ ಅಂತ ಒಂದಿನ. ಸಿಗ್ಲಿ ಗಿರಿ ಹಂಗೆ ಗ್ಯಾಪಲ್ಲಿ ಗಿರಿ ಕಳ್ಳಾಟ ಆಡ್ತಾವನಪ್ಪ. ಹಿಡಿ ಅಂದರೆ ಈ ಕಡೆ ನಮ್ಮ ಪಿ ಟಿ ನೋಡು ಒಬ್ಬನೇ. ಎಲ್ಲಿ? ಒಂದು ನಿಮಿಷ ಬಂದೆ. ಪಿ ಟಿ ಬಾರ ಇಲ್ಲಿ. ಹಿಡಿಯ ಗಿರಿ. ಹೇಳಿ ಹೊಂಟೋಯ್ತು ಒಳಗಡೆ ಹೋಯ್ತಾಯ್ತು ಕ್ರ್ಯಾಬು. ಏಡಿ ಹಿಡಿತೀನಿ ಅಂತ ಹೋದ, ಏಡಿನೇ ಹೊಂಟೋಯ್ತು. ಇವನು ಇಲ್ಲೇ ನಿಂತವನೆ. ಮೀಟರ್ ಬೇಕು, ಮೀಟರ್. ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಐತಲ್ವ ಗಿರಿ, ಏಡಿ ದೊಡ್ಡ ಮೀನುಗಳು. ಇದು ಆ್ಯಕ್ಚುಲಿ ಬಂದರೆ ಇದು ಯಾವುದಾದ್ರು ಗಿರಿ, ಅಲ್ಲಿ ಇದು ಶ್ರೀನಿವಾಸ ದೇವಸ್ಥಾನ ಐತಲ್ಲ, ಅಲ್ಲಿ ಡ್ಯಾಮ್ ಐತಲ್ಲ, ಅಲ್ಲಿ ಕನೆಕ್ಟ್ ಆಗುತ್ತೆ ಇದು ವಾಟರು. ಅದೇನೋ ಕಲ್ಲೆ ಸಿಗ್ತೀನಿ ಅಂದಲ್ಲ ಅವನು. ಫ್ಲಿಪ್ ಮಾಡಪ್ಪ,
ಇಲ್ಲೇ ಐತೆ ಇಲ್ಲೇ. ಹಾಂ ನೀನು ಹಾಕೋ. ಲೋ ಎತ್ತಿ ಎಸಿತಾವನೆ ಕಣ ಇವನು. ಇದು ಮಾಡೋ ಅಂದರೆ ನೀರು ಮೇಲೆ ತೇಲಕ್ಕೆ ಹೋಗತ್ತಾರ. ಇಲ್ಲ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಪೀಟಿದು ಐತೆ ಇಲ್ಲ ಬಿಡು. ಗಿರಿ ಬಾರ ನೀನು ಹಾಕೋ. ಗಿರಿ ಪಳಾರ್ ಅನ್ಸುತ್ತೆ ಇವತ್ತಳೆ. ನೋಡೋಣ ಚೆನ್ನಾಗಿ ನೈಸ್ ಕಲ್ಲು ಹುಡುಕ್ತಾವನೆ. ಯಾವ್ದು ಹುಡುಕೋದೇನು ಹಾಕಕ್ಕೆ ಲಾಜಿಕ್ ಇರಬೇಕು. ಹಾಂ ಹಾಂ ಗಿರಿದೋಯ್ತು. ಗಿರಿ ನಾವೆಲ್ಲ ಅವಾಗ್ಲೇ ಹಂಗೆ. ಇದೇ ಅಲ್ವ ಅವ್ನು ಹೇಳಿದ್ದು ಪೀಟಿ. ಏನು ಇದು ಓಪನ್ ಮಾಡ್ತೀನಿ ಬಾರೋ. ಇಲ್ಲಿ ಇದನ್ನು ಹಾಕ್ಬಿಟ್ಟು ಆವಾಗಲೇ ಚಿಕ್ಕ ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ದಾಗಿ ನನ್ನ ಪೀಟಿ ಮತ್ತು ಗಿರಿ. ಯಾವುದೇ ಥರ ಇದಾಗಿಲ್ಲ. ಅದು ಸ್ಮೆಲ್ಲಿದ್ದು ಹಾಕಿದ್ದಾಗಲೇ ಒಂದು ಮಾಂಸ ಮೇಲೆ ತೇಲ್ತಾಯಿತ್ತು. ಆ ಕ್ರ್ಯಾಬ್ ಆವಾಗಲೇ ಬಂದು ಕರೆಕ್ಟಾಗಿ. ಈಗ ನೀವು ನೋಡ್ತಿರ್ಬೋದು ನೋಡಿ, ಸಿಕ್ಕಾಪಟ್ಟೆ ಐತೆ. ಒಂದಲ್ಲ ಎರಡಲ್ಲ ಫುಲ್ ಒಳಗಡೆ ಎಲ್ಲ ಮಣ್ಣು ತುಂಬ್ಕೊಬಿಟ್ಟೈತೆ. ಇದೇನಂತ ನನಗೂ ಐಡಿಯಾ ಎಲ್ಲ. ಗೊತ್ತಾಗಿರಿ ಏನಾದರೂ? ಆಯಿಸ್ಟರ್ಸ್. ಹಾಂ ಆಯಿಸ್ಟರ್. ಆಯಿಸ್ಟಾರ ನನಗೆ ಗೊತ್ತಿಲ್ಲ. ಒಟ್ಟು ನೋಡಿದ್ದೀನಿ, ಹೆಸರು ಗೊತ್ತಿಲ್ಲ ನನಗೆ. ಒಂದಲ್ಲ ಎರಡಲ್ಲ ಮೂರು ಎಲ್ಲ ಎಡ್ದಲ್ಲೇ ಐತಲ್ಲ ಗಿರಿ. ನೀರೊಳಗಡೆ ಇರ್ತಾರೆ ಇವರು. ಪೀಟಿ ಹಿಡಿದ್ಬಿಟ್ಟ ಕಣ. ತೋರಿಸೋ ಚಿಕ್ಕ ಮೀನು. ಚಾಲೆಂಜ್ ಗೆದ್ಬಿಟ್ಟಾಗುರು ಪೀಟಿ. ಹೆಂಗಿಡಿದೆ ಪೀಟಿ? ಸರಿ ಹೆಂಗಿಡಿದೆ ಪೀಟಿ? ಕೈಯಿಂದ ಹಿಡಿದೆ. ಎಲ್ಲಿ? ತೋರಿಸು ಮೀನು ತೋರಿಸು. ಕೈಲಿ ಹಿಡ್ಕೊ ಹಿಂಗೆ ಬೈಲಿ. ಬಿಟ್ಟವನೆ ಚಾಲೆಂಜ್ ಗೆದ್ದವನೇ. ಅವನೇನೋ ಡಿಮ್ಯಾಂಡ್ ಮಾಡವನೆ. ಅದನ್ನು ಕೊಡಿಸ್ತೀನಿ ಖಂಡಿತ. ಆದರೆ ಗಿರಿ ಸೋತಾಗವನೆ. ಏನಕ್ಕೆ? ಗಿರಿ ಸೋತಾಗವನೆ. ಚಿಕ್ಕ ಮೀನದು, ಇದು ದೊಡ್ಡ ಮೀನು. ಅರ್ಧ ಅರ್ಧ ಇಬ್ರಿಗೂ ಒಂದೊಂದು. ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಹೆವಿ ದೊಡ್ಡ ಮೀನು ಇದು. ರೂಲ್ಸೇ ಆಯ್ತಾ? ಮತ್ತೆ ಅವಾಗ ಎಷ್ಟು ಮೀನು ಹಿಡ್ದಿದೆ? ನೀನು ಹಿಡ್ದಿದ್ದೆ, ನೀನು ಗೆದ್ದಿದ್ದೆ, ಖುಷಿ ಪಡ. ಅವ್ನು ಇವಾಗ ಕೊಡಿಸ್ತೀನಿ. ಅವನು ಕೊಡ್ಸೋತೀನಿಲ್ಲ, ಇವನು ಕೊಡಿಸ್ತೀನಿ. ಅವ್ನು ಏನಾರ ಮಾಡ್ಕೊಳ್ಳಿ. ಅದೇನಂತ ಡಿಮ್ಯಾಂಡ್ ಮಾಡೋನು ಅದನ್ನು ಕೊಡಿಸ್ತೀನಿ. ಗ್ಯಾಪಲ್ಲಿ ಹಿಡಿದ್ಬಿಟ್ಟು ಅವನೇ ಅವನೊಂಥರ ಕ್ರಿಮಿನಲ್ ಮೈಂಡ್ ಪೀಟಿ. ಅದು ಹೆಂಗೋ ನಾವು ಇಲ್ಲಿ ಆಟ ಆಡ್ತಾ ಇದ್ದೀವಿ, ಆಗಲೇ ಗ್ಯಾಪಲ್ಲಿ ಹೋಗಿ ಹಿಡಿದ್ಬಿಟ್ಟ. ಕಂಗ್ರ್ಯಾಚುಲೇಷನ್ ಪೀಟಿ. ನನಗಿಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ವಿನ್ನರ್ ಆಗಿದ್ಯಾ. ನಮ್ಮ ಗಿರಿ ಪಟಾಕಿ ಆಗವನೇ. ಗಿರಿ ಏನೇನೋ ಲಾಜಿಕ್ ಯೂಸ್ ಮಾಡ್ದೆ. ಹಂಗೆ ಹಿಡಿತೀನಿ ಹಿಂಗೆ ಹಿಡಿತೀನಿ ಅಂತ. ನಾನು ನೋಡಿದೆ ಗಿರಿ ಎಲ್ಲೋ ಗಿರಿ. ಈಗ ಚಾನ್ಸ್ ಕೊಡ್ತೀನಿ, ಹಿಡಿತೀಯ ಗಿರಿ? ಫೈನಲಿ ಗಿರಿ ಗಿವ್ ಅಪ್ ಮಾಡ್ತಾಯಿದ್ದಾನೆ. ಪೀಟಿ ಗೆದ್ದಿದ್ದಾನೆ. ಇವಾಗ ಇದು ಸ್ಪಾಟ್ ಯಾವುದು ಯಾವ ಅಂತ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆರಾಮಾಗಿ ಬಂದರೆ ಪೀಸಾಗಿ ನೋಡಿ ಇಲ್ಲೆಲ್ಲ ಕುತ್ಕೋಬೋದು ನೀವು. ಇಲ್ಲೇ ಕುತ್ಕೋಬೋದು. ಜನನೂ ಅಷ್ಟೊಂದಿಲ್ಲ. ಆದರೆ ಒಳಗಡೆ ನೀವು ಇಲ್ಲಿಗೆ ಬರ್ಬೇಕಾದ್ರೆ ಆಫ್ ರೋಡ್ ಥರ ಕೆರೆ ಏರಿ ಥರ ಇದೆ. ನೀವು ನಿಧಾನಕ್ಕೆ ಬರ್ಬೇಕಾದ್ರೆ ಕಾರಲ್ಲಿ ಬಂದರೆ. ಬೈಕಲ್ಲಿ ಬರೋರು ಆರಾಮಾಗಿ ಬರ್ಬೋದು. ನೋಡಿ ಇಲ್ಲಿ ಬಂದರೆ ನೀವು ಇಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಬೋದು. ಮತ್ತು ಇಲ್ಲಿ ಯಾವುದೇ ಸೇಫ್ಟಿ ಇಲ್ಲ. ನೀವು ಸೇಫಾಗಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಕೆಳಗಡೆ ವಾಟ್ರ್ ಹತ್ರ ಹೋಗ್ಬೋದು. ನಾವು ಬಂದಿದ್ದು ಅದೇ ರೂಟು. ಕೆರೆ ಏರಿ ಮೇಲೆ ಬರಬೇಕಿಲ್ಲ ಆ್ಯಕ್ಚುಲಿ ಬರಬೇಕಾದ್ರೆ. ಪೇಟಿ ಮತ್ತು ಗಿರಿ ರೆಡಿಯಾಗೋ ರೋಡಕ್ಕೆ. ಹೇಗಿತ್ತು ಪ್ಲೇಸು? ಚೆನ್ನಾಗಿತ್ತಾ? ಬಿಸಿಲು ಸಿಕ್ಕಾಪಟ್ಟೆ ನೋಡೋಕ್ಕಾಗಲ್ಲ ಅಂತ ಇದೆ. ಕೆಳಗಡೆ ನೆರಳಿರೋದ್ರಿಂದ ಬಚಾವು. ಸಣ್ಣ ರೋಡಕ್ಕೆ ಅದು ಕಾರಿಗೆ ಮ್ಯಾಪಲ್ಲಿ ತೋರಿಸ್ತಾ ಐತೆ. ಸೇಮ್ ಇದೇ ಥರ ಅಲ್ಲಿ ಪಂಪಿಂಗ್ ವಾಟರ್ದು ಇರೋದು. ನಾವು ಹೋಗಿತ್ತು. ಆದರೆ ಇದು ಇದೇ ಎಂಟ್ರೆನ್ಸ್ ನೋಡಿ. ಈ ಗೇಟ್ ಹತ್ರ ಬಂದರೆ ನೀವು ಹಿಂಗೆ ಹೋದರೆ ಇದೇ ಎಂಟ್ರೆನ್ಸ್ ಅಷ್ಟೇ.